ನಮ್ಮ ಕುಟುಂಬದ ಪರವಾಗಿ ಹಾಗೂ ನಮ್ಮ ಸಂಘಟನೆ ಪರವಾಗಿ ಸಲ್ಲಿಸ್ತಾ ಇದ್ದೇವೆ. परमानेंट एमपी मुनसा मण्णंगे बाबा साहेब अंबेडकर ಅವರಿಗೆ ದಲಿತರ ಪರವಾಗಿ ಅಂಬೇಡ್ಕರ್ ಅವರಿಗೆ ಇಡೀ ಪ್ರಪಂಚದಾದ್ಯಂತ ನಮ್ಮ ಭಾರತದಲ್ಲ ಎಲ್ಲ ಕಡೆನೂ ಇವತ್ತು ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವ ನಡೀತಾ ಇದೆ. ಇದಕ್ಕೆ ಎಲ್ಲರೂ ಇಡೀ ಪ್ರಪಂಚದಲ್ಲಿ ಭಾರತದಲ್ಲಿ ಅತ್ಯುತ್ತಮವಾದಂತ ಜಗ ಮೆಚ್ಚುವಂತ ಸಂವಿಧಾನವನ್ನು ಕೊಟ್ಟಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನ ವಿಜೃಂಭಣೆಯಾಗಿ ಆಚರಿಸ್ತಾ ಇದ್ದಾರೆ. ನಾವು ನೋಡಿದ್ದೀವಿ ಇಡೀ ದೇಶದಲ್ಲಿ ಬೇರೆ ಬೇರೆ ಹಬ್ಬಗಳನ್ನು ಆಚರಿಸ್ತಾರೆ, ಆದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ತರ ಅವ್ರ ಜಯಂತಿ ಅಂತೂ ಯಾವ ತರ ವಿಜೃಂಭಣೆಯಾಗಿ ಆಚರಿಸ್ತಾರೆ ಆ ತರ ಬೇರೆ ಯಾರದನ್ನು ಆಚರಿಸೋದನ್ನ ನಾವು ನೋಡಿಲ್ಲ. ಇಲ್ಲಿ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಎಲ್ಲರೂ ಒಟ್ಟಿಗೆ ಸೇರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಿರ್ತಕ್ಕಂಥದ್ದು ಒಂದು ಕಮ್ಯುನಿಟಿಗಲ್ಲ, ಇಡೀ ದೇಶದ ಜನಕ್ಕೆ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅನ್ನೋ ಲೆಕ್ಕಾಚಾರದಲ್ಲಿ ಏನು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನು ಕೊಟ್ಟಿದ್ದಾರೆ. ಅವರ ಆಶಯದಂತೆ ನಾವು ಅವರ ಹೆಸರು ಧಕ್ಕೆ ಬರದಂತೆ ನಮ್ಮ ಏನು ಹೂವಳ್ಳಿ ಪ್ರಕಾಶ್ ನಮ್ಮ ಕೂಡ ಒಟ್ಟಿನಾದ್ರೂ ಅಣ್ಣನಿಗಿನ್ನ ಹೆಚ್ಚು ಅವರು ನಮ್ಮ ಮೇಡಪ್ಪರು ಅವರ ಧರ್ಮಪತ್ನಿ ಅವರ ಮಕ್ಕಳು ಬಂದಿರ್ತಕ್ಕಂಥ ಎಲ್ಲ ಅಂಬೇಡ್ಕರ್ ಅವರ ನಾವು ಅಭಿಮಾನಿಗಳನ್ನ ನಾವು ಬದುಕಿರೋವರೆಗೂ ಅವ್ರನ್ನ ನಾವು ಪ್ರಪಂಚ ಇರೋವರೆಗೂ ಈ ಇರೋವರೆಗೂ ನಾವು ಅಂಬೇಡ್ಕರ್ ಮರೆಯೋಕ್ಕಾಗೋದೇ ಇಲ್ಲ. ನಾವು ಇವತ್ತು ಈ ಮಟ್ಟಕ್ಕಿದ್ದೀರಂದ್ರೆ ಅದಕ್ಕೆ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಭಿಕ್ಷೆ ನಮ್ಗೆ. ಅದಕ್ಕೋಸ್ಕರ ಅವರು ಕಟ್ಕೊಂಡು ಬಂದಿರ್ತಕ್ಕಂಥ ಏನು ಒಳ್ಳೆ ಆಶಯಗಳಿದೆ ಅದನ್ನೆಲ್ಲ ನಾವೆಲ್ಲ ಜನರಿಗೆ ತಿಳಿಸ್ತಾ ಅವರ ಇತಿಹಾಸವನ್ನ ತಿಳಿಸ್ತಾ ನಾವೆಲ್ಲರ ಒಟ್ಟಿಗೆ ಎಲ್ಲರೂ ಸಹಬಾಳ್ವೆಯಿಂದ ಜೀವನ ಮಾಡಬೇಕು. ಆ ನಿಟ್ಟಿನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಎಲ್ಲರಿಗೂ ಒಳ್ಳೆ ಬುದ್ಧಿ ಕೊಡ್ಲಿ, ಒಳ್ಳೆ ಶಕ್ತಿ ಕೊಡ್ಲಿ. ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಂವಿಧಾನ ಕೊಟ್ಟಿದ್ದಾರೆ ಅದರಂತೆ ನಾವು ಇರ್ತೀವಿ. ಯಾವುದೇ ಸರ್ಕಾರಗಳು ಬಂದ್ರು ಬೇರೆ ಬೇರೆ ಏನೇನೋ ಮಾಡಿ ನಮ್ಮಲ್ಲಿ ಎಲ್ಲಾರನ್ನೂ ಚಿತ್ರಣ ಮಾಡ್ತಾರೆ. ಅದಕ್ಕೆ ಯಾವುದು ಒರಿಜಿನಲ್ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಗೆ ಕೊಟ್ಟಿದ್ದಾರೆ ನಮ್ಗೆ ಅಷ್ಟು ಕೊಟ್ಟರೆ ಸಾಕು, ಇನ್ನೇನು ನಮ್ಗೇನು ಎಕ್ಸ್ಟ್ರಾ ಏನು ಬೇಕಾಗಿಲ್ಲ. ಅದಕ್ಕೋಸ್ಕರ ದಯವಿಟ್ಟು ಪ್ರಕಾಶ್ ಅಣ್ಣವ್ರು ಏನು ನಮ್ಮನ್ನ ಇಲ್ಲಿ ಕರೆದ್ರು, ಬೇರೆ ಬೇರೆ ಕಾರ್ಯಕ್ರಮಗಳು ಇತ್ತು, ನಾವು ಪ್ರಕಾಶ್ ಅಣ್ಣವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಕ್ಕೆ ಹೋಗಿ ಅದಕ್ಕೋಸ್ಕರ ನಮಗೆ ದಲಿತ ಸಂಘಟನೆಗಳಲ್ಲಿ ಕ್ಲೀನ್ ಆಗಿ ಜನರ ಸಮಸ್ಯೆಗೆ ಸ್ಪಂದಿಸಿ ಕೆಲಸ ಮಾಡಂತ ಪ್ರಕಾಶ್ ಅಣ್ಣ ನಾಯಕರು ಬೇಕು. ಅವ್ರ ನಾಯಕತ್ವದಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತೀರಿ ಅಂತ ಹೇಳಿ ಇಲ್ಲಿ ಕರೆದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವದಲ್ಲಿ ಪಾಲ್ಗೊಳ್ಳೋದಕ್ಕೆ ನಮ್ಗೆ ಆಹ್ವಾನ ಕೊಟ್ಟಂತ ಎಲ್ಲರಿಗೂ ಅನ್ಸಿ ನನ್ನ ಮಾತನ್ನು ಮುಗಿಸಿ ಜೈ ಭೀಮ್. ಮಾಜಿ MLAಗಳು, ಮಾಜಿ MP, ಹಾಲಿ MP ಎಲ್ಲರೂ ಕೂಡ ಒಕ್ಕೂಟದಿಂದ ತೀರ್ಮಾನ ತಗೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನವನ್ನ ಅದ್ದೂರಿಯಾಗಿ ಕೋಲಾರ ಆಚರಣೆ ಮಾಡ್ತಾ ಇದ್ವಿ. ಇವತ್ತು ಕೂಡ ಸಹ ನಾವು ಕರ್ನಾಟಕ ದಲಿತ ಸಿಂಹ ಸೇನೆ ವರ್ಷ ನಾವು ಆಚರಣೆ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಇವತ್ತು ನಮ್ಮ ಮಹಿಳೆಯರು ಮತ್ತು ಪಾನಕ ಪನ್ಯಾರ ಇವತ್ತು ನಮ್ಗೆ ಊಟದ ವ್ಯವಸ್ಥೆ ಕೂಡ ಮಾಡ್ಕೊಂಡಿದ್ದೀವಿ. ಎಲ್ಲರೂ ಕೂಡ ಕರ್ನಾಟಕ ದಲಿತ ಸಿಂಹ ಸೇನೆಯ ಎಲ್ಲ ಸದಸ್ಯರುಗಳು, ಎಲ್ಲ ಅಧ್ಯಕ್ಷರು ಕೂಡ ಭಾಗವಹಿಸಿ ಇಡೀ ಜಿಲ್ಲೆಯಲ್ಲ ಅದ್ದೂರಿಯಾಗಿ ಸ್ವಾಗತ ಮಾಡ್ತಾ ಇದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ. ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಭೀಮ್, ಜೈ ಭಾರತ್. ಸಂಘಟನೆಯನ್ನು ಕಟ್ಟಿದ್ದಾರೆ, ಅವರೆಲ್ಲರೂ ಕೂಡ ಇವತ್ತಿನ ದಿನ ಇಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನ ಬಯಸೋಣ. ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಿಮ್ಮೆಲ್ಲರ ನೆಚ್ಚಿನ ನೋಡಿ ಸರಿ ಕಡೆ ನೋಡಿ.